4 ವರ್ಷದಿಂದ ಹೇಳಿದ್ರಿ ನೀವು 22 ಅವ್ರ ಹೆಸರು ತಂದೆ ತಾಯಿ ಇಲ್ಲ ಅಂದರೆ ಅವರು ಬೇರೆಯವ್ರನ್ನ ಯಾವ ರೀತಿ ಮ್ಯಾಪಿಂಗ್ ಮಾಡ್ಕೊತೀರಾ ಸರ್? ಅಜ್ಜ ಅಜ್ಜಿ ಕೊಟ್ಟಿರ್ತೀವಿ. ಅದನ್ನ ಯಾವ ರೀತಿ ನೀವು ಪರಿಗಣನೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಸರ್. ಇದು ಸ್ವಲ್ಪ ವಿಶೇಷ ಇವೆಲ್ಲ. ನೆಕ್ಸ್ಟ್ ಏನಂದ್ರೆ ಈಗ ನಾವೇನು ಈಗ 29ರವರೆಗೆ ತಗೊಳ್ಳೋದೆಲ್ಲ ಮಾಡ್ತೀವಿ, ಅವೆಲ್ಲ ನೆಕ್ಸ್ಟ್ ನೋಟಿಸ್ ಬರ್ತದೆ. ತಾಲೂಕಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯಲಿದೆ. ನೋಡಲ್ ಅಧಿಕಾರಿ ಶಿವಲಿಂಗಯ್ಯ, ಗೌರಿಬಿದನೂರು. ತಾಲೂಕಿನಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡದೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ನಡೆಸಲಾಗುವುದು ಅಂತ ತಾಲೂಕು ಎಸ್ಐಆರ್ ನೋಡಲ್ ಅಧಿಕಾರಿ ಶಿವಲಿಂಗಯ್ಯ ತಿಳಿಸಿದರು. ನಗರದ ಮಿನಿ ವಿಧಾನಸೌಧದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರ್ಹ ಯಾವುದೇ ಮತದಾರರು ಪಟ್ಟಿಯಿಂದ ಹೊರಗುಳಿಯದಂತೆ ಹಾಗೂ ಮತದಾನದ ಹಕ್ಕಿನಿಂದ ವಂಚಿತರಾಗದಂತೆ ಎಲ್ಲ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನು ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ನಡೆಸಲಾಗುತ್ತಿದ್ದು, ಸಾರ್ವಜನಿಕರು ಹಾಗೂ ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಇದೆ. ಮತದಾರರು ತಮ್ಮ ವಿವರಗಳನ್ನು ಪರಿಶೀಲಿಸಿ ಅಗತ್ಯ ಇದ್ದಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ ಅಥವಾ ಬದಲಾವಣೆಗಾಗಿ ಸಂಬಂಧಿಸಿದ ಅಧಿಕಾರಿಗಳನ್ನು ಸಂಪರ್ಕಿಸಿ ಅರ್ಜಿ ಸಲ್ಲಿಸಬೇಕು ಅಂತ ಮನವಿ ಮಾಡಿದರು. ಯಾವುದೇ ಅನುಮಾನಗಳು ಅಥವಾ ದೂರುಗಳಿದ್ರೆ ಸಂಬಂಧಿಸಿದ ಬಿಎಲ್ಒಗಳು, ಚುನಾವಣಾ ನೋಂದಣಿ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತವನ್ನು ಸಂಪರ್ಕಿಸಬಹುದು ಅಂತ ಹೇಳಿದರು. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಅರವಿಂದ್, 2026ರ ಜೂನ್ 16ರ ವೇಳೆಗೆ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,14,210 ಮತದಾರರು ನೋಂದಣಿಯಾಗಿದ್ದು, ಜುಲೈ 9ರ ವೇಳೆಗೆ 2,07,490 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಅಂತ ಮಾಹಿತಿ ನೀಡಿದರು. ಈವರೆಗೆ 60,950 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದ್ದು, ಪರಿಶೀಲನೆ ವೇಳೆ 392 ಮತದಾರರನ್ನು ಗುರುತಿಸಲಾಗಿದೆ. ಉಳಿದ ಮತದಾರರಿಗೂ ಗಣತಿ ನಮೂನೆಗಳನ್ನು ತಲುಪಿಸಿ ಪರಿಷ್ಕರಣೆ ಕಾರ್ಯವನ್ನು ಶೀಘ್ರ ಪೂರ್ಣಗೊಳಿಸಲು ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ಜಿಕೆ ಹೊನ್ನಯ್ಯ, ನಗರಸಭಾ ಆಯುಕ್ತ ರಮೇಶ್, ಭೂ ದಾಖಲೆ ಇಲಾಖೆಯ ಸಹಾಯಕ ನಿರ್ದೇಶಕ ನಾಗೇಶ್, ಅಲಿಪುರ ಪಟ್ಟಣ ಪಂಚಾಯತ್ ಅಧಿಕಾರಿ ಸಂತೋಷ್, ಸಿಡಿಪಿಒ ರವಿಕುಮಾರ್, ಉಪ ತಹಶೀಲ್ದಾರ್ ಕಬೀರ್, ಅಜಯ್, ಚುನಾವಣಾ ಶಾಖೆಯ ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಪತ್ರಿಕಾ ಪ್ರಕಟಣೆ ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿ ಗೌರಿಬಿದನೂರು ಕ್ಷೇತ್ರದಿಂದ ನಮಗೆಲ್ಲ ಕಾಪಿ ಕೊಟ್ಟಿದ್ದೀವಿ. ಈಗ 16 ವಾರದಿಂದ ನಮಗೆ 2,14,210 ಮತದಾರರು 16/6/2026 ಅವರಿಗೆ ನಮಗೆ ಅದರಲ್ಲಿ ಈಗ ಶೇಕಡ 96.94 ಮತದಾರರನ್ನು ಮ್ಯಾಪಿಂಗ್ ಮಾಡಿದ್ವಿ. ಮ್ಯಾಪಿಂಗ್ ಆದ ನಂತರ ಈಗ ನಮಗೇನಾಗಿದೆ, ಇದರಲ್ಲಿ ನಾವು ನಮೂನೆಗಳನ್ನು ವಿತರಣೆ ಎಷ್ಟು ಮಾಡಿ 96.86 ಅಷ್ಟು EF ಡಿಸ್ಟ್ರಿಬ್ಯೂಷನ್ ಮಾಡಿ ಇದುವರೆಗೆ 2,07,490 ಮಾಡಿದ್ವಿ. ಅದರಲ್ಲಿ ಗಣಕೀಕರಣ ಏನು ಪತ್ರಿಕಾ EF ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡೋದೇನಿದೆ, ನೆಕ್ಸ್ಟ್ ಮುಂದಿನ ಅಂತ ಅದನ್ನು ಡಿಸ್ಪ್ಲೇಸ್ ಮಾಡುವಂಥದ್ದು, ಗಣಕೀಕರಣ ಮಾಡುವಂಥದ್ದು ನಮ್ಮಲ್ಲಿ 60,950 ಮತದಾರರ ಗಣಕೀಕರಣ ಅಂಶಗಳನ್ನು ಗಣಕೀಕರಣ ಮಾಡಿದ್ವಿ. 28% ಆಗಿದೆ. ಅದರಲ್ಲಿ ಮತ್ತೆ 392 ASDD ವೋಟರ್ಸ್ ಅಂತ ಗುರುತಿಸ್ತಾರೆ. ASDD ಅಂದರೆ ಅಬ್ಸೆಂಟು, ಶಿಫ್ಟೆಡ್ಡು, ಡೆತ್ತು, ಡೂಪ್ಲಿಕೇಟು. ಪ್ರಗತಿ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಅಥವಾ ಬೇರೆ ಜಿಲ್ಲೆಗಳಿಗೋಸ್ಕರ ನಮ್ಮಲ್ಲಿ ಒಳ್ಳೆ ಪ್ರಗತಿ ಆಗ್ತಾ ಇದೆ. ತಮ್ಮ ಒಂದು ಮಾಧ್ಯಮದ ಮುಖಾಂತರ ಈಗ ನಾವು ಬಯಸೋದೇನೆಂದರೆ, ಪ್ರಗತಿ ಆಗ್ತಾ ಇದೆ, ಸಾರ್ವಜನಿಕರಿಗೆ ಹೆಚ್ಚಿನ ಅರಿವನ್ನು ಮೂಡಿಸಿ, ಈಗ ಏನು BLOಗಳು ಮನೆಗೆ ಭೇಟಿ ನೀಡಿ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಫಾರಮ್ ಬರೆಯುವಂಥದ್ದು ಭಾಳ ಸರಳವಾಗಿದೆ. ಅವ್ರ ಹೆಸರು ಏನು 2002ರಲ್ಲಿ ಏನು ಹೆಸರಿತ್ತು ಅದನ್ನು ಫಿಲಪ್ ಮಾಡುವಂಥದ್ದು. ಈಗ ಏನಾಗ್ತಾ ಇದೆ, ನಮಗೆ ಚಾಲೆಂಜಿಂಗು ಟಾಸ್ಕು ನಗರ ಪ್ರದೇಶದಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ಬೇರೆ ಹೊಸದಾಗಿ ಮೈಗ್ರೇಷನ್ ಜಾಸ್ತಿ ಇರ್ತದೆ. ಗ್ರಾಮಾಂತರ ಪ್ರದೇಶ ಬಂದಿರ್ತಾರೆ, ಇಲ್ಲಿಂದ ಬೇರೆ ಕಡೆ ಗೌರಿಬಿದನೂರಿಂದ ಬೆಂಗಳೂರಿಗೆ ಹೋಗಿರ್ತಾರೆ, ಹಳ್ಳಿ ಕಡೆಯಿಂದ ಗೌರಿಬಿದನೂರು ಬಂದು ಮತ್ತು ಹೊಸ ಬಡಾವಣೆ ಆಗ್ತದೆ, ಶಿಫ್ಟಿಂಗ್ಗಳು ಜಾಸ್ತಿ ಇರ್ತದೆ. ಅವಾಗ ಆಗ್ತಾರೆ ಆಗಿ ತಮ್ಮ ಮಾಧ್ಯಮದ ಮುಖಾಂತರ ಹೆಚ್ಚಿನ ಪ್ರಚಾರವನ್ನು ನೀಡಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ ನಮಗೆ ಒಂದು ಕ್ಲಾರಿಫಿಕೇಶನ್, ತಮಗೆ ಸ್ಪಷ್ಟೀಕರಣ ಏನಾಗ್ತಾ ಇದೆ, ಮತದಾರರ ಮ್ಯಾಪಿಂಗ್ ಸಮಯದಲ್ಲಿ ಈಗ ಆಗ್ತಾ ಇರುವಂಥ ವ್ಯತ್ಯಾಸಗಳ ಬಗ್ಗೆ. ಈಗ 2,20,12 ನಮಗೇನು ಮತದಾರರು ಇದ್ದಾರೆ, 2,14,000, ಅದರಲ್ಲಿ 35,000 ಅನಾಮಲೀಸ್ ಇದೆ. ಅನಾಮಲೀಸ್ ಅಂದರೆ ವ್ಯತ್ಯಾಸ. ಯಾವ ಥರ ವ್ಯತ್ಯಾಸ ಇದೆ, ಬಹುತೇಕ 75% ಹೆಸರು ವ್ಯತ್ಯಾಸ ಇರುವಂಥದ್ದು, ಮತ್ತು ಕೆಲವ್ರದ್ದು
ಏಜ್ ಡಿಫ್ರೆನ್ಸ್ ಇರುವಂಥದ್ದು, ತಂದೆ ತಾಯಿ ಏಜ್ ಮ್ಯಾಚ್ ಅದೆಲ್ಲ ಸ್ವಲ್ಪ ಸೂಕ್ಷ್ಮ, ಅದು ಇರಲಿ, ಅದನ್ನ ಹೇಳ್ತೀವಿ. ಮೇಜರ್ ಆಗಿರುವಂಥದ್ದು ಹೆಸರು ವ್ಯತ್ಯಾಸ, ಅದು ಅದನ್ನ ಸುಲಭವಾಗಿ ತಹಸೀಲ್ದಾರ್ ಅವ್ರ ಬಗ್ಗೆ ಹೇಳ್ತಾರೆ, ಅದನ್ನ ಸುಲಭವಾಗಿ ಬಗೆಹರಿಸ್ಬೋದು. ಅದರಿಂದ ಯಾರು ಆತಂಕ ಬೇಡ, ಆತಂಕ. ಮತ್ತೆ ಇನ್ನೊಂದು ಏನಂದ್ರೆ, ನೀವು ತಾವು ಮಾಧ್ಯಮ ಮುಖಾಂತರ ಏನು ಹೇಳಬೇಕು ಅಂದರೆ, ಈಗ ತಮಗೆ ತಿಳಿದಿರುವಂಥ ಒಂದು ವಿಚಾರ ಏನಂದರೆ, ಈಗ ರೆಗ್ಯುಲರ್ಗೆ ನಿಮ್ದಿರ್ಬೋದು, ಬೇರೆ ನಮ್ದಿರ್ಬೋದು, 2-3 ಕಡೆ ಹೆಸರು ಪಟ್ಟಿಲ್ ಇದೆ. ಅದನ್ನು ಒಂದು ಕಡೆ ತರಬೇಕು ಅನ್ನೋದೇ ಇದನ್ನ ಚುನಾವಣಾ ಆಯೋಗದ ಈ SIR ಉದ್ದೇಶ. ಅದಕ್ಕೇನಾಯ್ತು, ತಾವು ಏನು ಎಚ್ಚರಿಕೆ ಕೊಡಬೇಕು ಮಾಧ್ಯಮ ಮುಖಾಂತರ ಅಂದರೆ, ಈಗ 2-3 ಕಡೆ ಇರುವಂಥದ್ದು ಫಾರಮ್, 2-3 ಕಡೆ ಫಾರ್ಮು ಬೆಂಗಳೂರಲ್ಲೂ ಇಶ್ಯೂ ಆಗ್ತದೆ, ಮಂಗಳೂರಲ್ಲೂ ಇಶ್ಯೂ ಆಗುತ್ತೆ, ಗೌರಿಬಿದನೂ ಇಶ್ಯೂ ಆಗ್ತದೆ. ಆ ಥರ ಆಗಿ ಅವ್ರು ಒಂದು ಕಡೆ ಮಾತ್ರ ಫಾರ್ಮ್ ಕೊಡಬೇಕು. ಈಗ 3 ಕಡೆ ಕೊಟ್ಟು ಮತ್ತೆ ಅದನ್ನ ಅದು SIRನ ಮಹತ್ವವನ್ನು ಕಳೆದಕ್ಕೆ ಅದನ್ನ ಕಳ್ಕೊಳ್ಳೋದು ಬೇಡ. ಅದೇ ಉದ್ದೇಶ, SIR ಉದ್ದೇಶ ಅಷ್ಟೇ, ಒಂದೇ ಕಡೆ ಇರಬೇಕು, ಅರ್ಹ ಮತದಾರರು ಇರಬೇಕು, ಅನರ್ಹರು ಡಿಲೀಟ್ ಆಗಬೇಕು ಅಂತ. ಆಯ್ತಾ? ಈಗ ಏನಾಗ್ತದೆ, ಇನ್ನು ಟೆಕ್ನಾಲಜಿ ಯಾವ ಥರ ಮಾಡಿದ್ದಾರೆ ಅಂದರೆ, ಈಗ ಅವ್ರು 2-3 ಕಡೆ ಕೊಟ್ಟರು ಕೂಡ ಒಂದು ಕಡೆ ಮಾತ್ರ ಅವಕಾಶ ಆಗ್ತದೆ. ಅಲ್ಲೇ ಡಿಕ್ಲರೇಷನ್ ಇದೆ, ನಾನು ಏನು ಡಿಕ್ಲರೇಷನ್ ತಾವು ನೋಡಿರ್ಬೋದು, ಅದರಲ್ಲಿಂದ ನನ್ನ ಒಂದು ಕಡೆ ಮಾತ್ರ ಇದೆ, ಇನ್ನೆಲ್ಲೋ ಯಾವುದೇ ಕ್ಷೇತ್ರದಲ್ಲಿ ನನ್ನ ಮತಪಟ್ಟಿನಲ್ಲಿ ಮತ್ತೆ ಹೆಸರಿಲ್ಲ ಅಂತ ಡಿಕ್ಲೇರು ಕೂಡ ಮಾಡಬೇಕು. ಆ ಥರ ಅದಕ್ಕೆ ಅವಕಾಶ ಬೇಡ. ಅದಕ್ಕೆ ಬೇರೆ ಥರದ್ದು ಜುಲ್ಮಾನ ಅದೆಲ್ಲ ಹಾಕೋದಕ್ಕೆ ಅವಕಾಶ ಇದೆ. ಈಗ ಏನಾಗ್ತದೆ, ನಮಗೆ ಫೋಟೋ ಸಿಮಿಲಾರಿಟಿ ಅನ್ನೋ ಒಂದು ಆಪ್ಷನ್ ಇದೆ. ಫೋಟೋ ಸಿಮಿಲಾರಿಟಿ ಅಂತ ಆಪ್ಷನ್. ಇನಾಗ್ರೇಷನ್ ಫಾರ್ಮಲ್ಲಿ ಈ ಭಾಗದಲ್ಲಿ 2002ರಲ್ಲಿ ವೋಟರ್ ಇದೆ ಈ ಭಾಗ. ಅದೇ ರೀತಿ 2002ರಲ್ಲಿ ವೋಟರ್ ಇರೋದಿಲ್ಲ, ಆದರೆ ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಇದ್ದಾಗ ಈ ಜಾಗದಲ್ಲಿ ಬರೀತೀವಿ, ಈ ಜಾಗ ಖಾಲಿ ಬರ್ತೀವಿ. ಮತ್ತು ಇದು ಕಾಮನ್ ಆಗಿರ್ತಕ್ಕಂಥ ಜಾಗ, ಇದು ಎಲ್ಲರಿಗೂ ಬರೀತಕ್ಕಂಥದ್ದು ಇದ್ದೇ ಇರುತ್ತೆ. ಆಮೇಲೆ ಕೆಳಗಡೆ ನಾನು ಬೇರೆ ಎಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಿರೋದಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ಇರುತ್ತೆ. ಮನೆಯವರು ಯಾರಾದ್ರೂ ಸೈನ್ ಮಾಡ್ಬೋದಾಗಿರುತ್ತೆ, BLO ಸಿಗ್ನೇಚರ್ ಇರುತ್ತೆ. ಭಾಳ ಸಿಂಪಲ್ ಫಾರ್ಮ್ ಇದೆ ಇದು. ಫಾರ್ಮೇನೆ ಏನೇ ಇದಾದರೂ ಕೂಡ ಇರೋದೇ 2002ರದ್ದು ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಡೀಟೇಲ್ಸು, ಅಥವಾ ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಇರ್ತಕ್ಕಂಥ ಡೀಟೇಲ್ಸನ್ನು ನಾವು ಫಿಲ್ ಮಾಡಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಇರುತ್ತೆ. ಅದು ಕೂಡ ಎಲ್ಲ ಆನ್ಲೈನಲ್ಲೇ ಸಿಗ್ತಕ್ಕಂಥದ್ದು. ಈಗ ಈ 2002ರದ್ದು ಸ್ವಲ್ಪ ತೆಗೆಯೋದು ಕಷ್ಟ ಇದೆ. ಹಾಗಾಗಿ ಅದಕ್ಕೆ ಸಪೋರ್ಟ್ ಕೊಡೋದಕ್ಕೆ ಕೂಡ ನಮ್ಮಲ್ಲಿ ಎಲ್ಲ ನಗರಸಭೆಯಿಂದ ಏನು ನಗರ ಪ್ರದೇಶಗಳಲ್ಲಿ ನಾವು ಅವರ ಸ್ಟಾಫನ್ನು ಕೊಟ್ಟಿದ್ದೀವಿ. ಅದೇ ರೀತಿ ರೂರಲಲ್ಲೂ ಕೂಡ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿಯೊಂದು ಬೂತಿಗೂ ಮಾಡಿದೆ. ಹಾಗೆಯೇ ಪ್ರತಿಯೊಂದು ಇದರಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಪಂಚಾಯತಿನೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇದೆ. ಅದೇ ರೀತಿ ನಮ್ಮಲ್ಲೂ ಯಾರ್ಯಾರು ಸ್ಟಾಫ್ ಇದ್ದಾರೋ, ನಮ್ಮ ಸ್ಟಾಫ್ ಆಗಿರ್ಬೋದು, ಕಂದಾಯ ಇಲಾಖೆಯವರಾಗಿರ್ಬೋದು, ಅದೇ ರೀತಿ ಪಂಚಾಯತ್ ರಾಜ್ ಇಲಾಖೆ ಸ್ಟಾಫ್ ಆಗಿರ್ಬೋದು, ನಮ್ಮ ರವಿಯವ್ರ ಇಲಾಖೆ